ಹಾಯ್ ಆಲ್, ವೆಲ್ಕಮ್ ಟು ಪ್ರಿಯಾ ವೈಶಿಕ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೆಳಗ್ಗೆ ತಿಂಡಿ ಕೆಲಸ, ಅಡುಗೆ ಹಾಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಶಾಪ್ಗೆ ಹೊರಟ್ವಿ ನಾನು ವೈಶಿಕ್. ನಮ್ಮ ಮನೆಯವರು ಬಂದು ಅವ್ರ ಕೆಲಸನೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ರು. ನಾವು ಬಂದು ಬೆಳಗ್ಗೆಂದು ನಮ್ಮದು ರೊಟೀನ್ ಏನಿರುತ್ತೆ, ಪಫು, ಬ್ರೆಡ್ಡು, ಬನ್ನು, ಆ ಥರ ನಮ್ಮದೇನು ಕೆಲಸ ಇರುತ್ತೆ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಯವರು ರೆಸ್ಟಿಗೆ ಅಂತ ಮನೆಗೆ ಹೊರಟರು. ನಾನು ನನ್ನ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಕೌಂಟರ್ಗೆಲ್ಲ ಕೇಕ್ಸ್ ಎಲ್ಲ ಖಾಲಿಯಾಗಿತ್ತು. ಅದಕ್ಕೆ ಒಂದೊಂದಾಗಿ ಕೇಕ್ಸ್ ಎಲ್ಲ ಮಾಡಿಕೊಂಡೆ. ಮೊದಲು ಹನಿ ಕೇಕು ಮಾಡ್ಕೊಂಡ್ಬಿಟ್ಟೆ. ಹಾಗೆ ನೆಕ್ಸ್ಟು ಪೇಸ್ಟ್ರೀಸ್ ಖಾಲಿಯಾಗಿತ್ತು. ಚಾಕ್ಲೇಟ್ ಫ್ಲೇವರ್ ಹಾಗೆ ಬ್ಲ್ಯಾಕ್ ಫಾರೆಸ್ಟ್ ಫ್ಲೇವರ್ಸ್ ಖಾಲಿಯಾಗಿತ್ತು. ನಾನಿಲ್ಲಿ ಮೊದಲು ಚಾಕ್ಲೇಟ್ ಫ್ಲೇವರ್ ಮಾಡ್ಕೋತಾ ಇದ್ದೀನಿ. ಕೇಕೆಲ್ಲ ಮಾಡಿಕೊಂಡು ಪೀಸಸ್ ಆಗಿ ಕಟ್ ಮಾಡಿಕೊಂಡು ಸಪ್ರೇಟಾಗಿ ಜೋಡಿಸ್ಕೊತೀವಿ. ಒಂದೊಂದು ಪೀಸ್ ಜೋಡಿಸ್ಕೊಂಡು ಇಲ್ಲಿ ಕವರ್ ಹಾಕಿ ಕ್ಲೋಸ್ ಮಾಡ್ಕೊತೀವಿ. ಇದು ಡ್ರೈ ಆಗಲ್ಲ, ಹಾಗೆ ಕೇಕು ಕೂಡ ಹೈಜೀನ್ ಆಗಿರುತ್ತೆ ಅಂತಲೇ ಕವರ್ ಹಾಕಿ ಕ್ಲೋಸ್ ಮಾಡ್ಕೊತೀವಿ. ಚಾಕ್ಲೇಟ್ ಕೇಕ್ ಆದಮೇಲೆ ಇಲ್ಲಿ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಮಾಡಿಕೊಂಡು ಅದಕ್ಕೂ ಕೂಡ ಹಾಗೆಯೇ ಮಾಡಿಕೊಂಡು ಶೋಕೇಸ್ಗೆ ಜೋಡಿಸ್ಕೊತೀನಿ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದರು. ಅವ್ರು ಶಾಪಿಗೆ ಬಂದು ಕಾಫಿ ಬೇಕು ಅಂತ ಕೇಳಿದ್ರು. ಅದಕ್ಕೆ ಅಲ್ಲೇ ಶಾಪಲ್ಲೇ ಕಾಫಿ ಮಾಡಿಕೊಟ್ಟೆ. ನಾನಿಲ್ಲಿ ಶಾಪಲ್ಲೇ ತವ, ಕಾಫಿ ಪಾತ್ರೆ ಇಟ್ಕೊಂಡಿರ್ತೀನಿ. ಕಡಾಯಿ ಒಂದಿರುತ್ತೆ. ಎಮರ್ಜೆನ್ಸಿ ನಮಗೇನಾದರೂ ಬೇಕಿದ್ದರೆ ನಾವಿಲ್ಲೇ ಮಾಡ್ಕೋಬೋದು. ಆಲ್ಮೋಸ್ಟ್ ನಾವು ತುಂಬ ಸಲಿನ ಇಲ್ಲಿ ನೈಟ್ ಟೈಮ್ ಏನಾದರೂ ನಮಗೆ ಫುಲ್ಲು ಕೆಲಸ ಇದ್ದಾಗೆಲ್ಲ ಇಲ್ಲೇ ಅಡುಗೆ ಕೂಡ ಮಾಡಿ ತಿಂದಿರೋದು ಇದೆ ನಾವು. ನಾನೇನು ಮನೆಯೇ ಬೇಕು ಆ ಥರದ್ದೇನಿಲ್ಲ, ಯಾವ ಟೈಮ್ಗೆ ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ ಆಗ್ತೀನಿ. ಕಾಫಿ ಎಲ್ಲ ಕುಡ್ಕೊಂಡು ಮಾತಾಡಿಕೊಂಡು ಇಲ್ಲಿ ನಂಗೆ ತರಕಾರಿ ಸ್ವಲ್ಪ ಬೇಕಿತ್ತು. ಹಾಗೆ ತರಕಾರಿ ಶಾಪಿಗೆ ಬಂದು ತರಕಾರಿ ಈ ಎರ್ಜಿಂದ ಆ ಎರ್ಜ್ವರೆಗೂ ನೋಡ್ತೀನಿ. ಮತ್ತು ಏನು ಸಾಂಬಾರು ಮಾಡೋಣ ಅನ್ನೋದೇ ನನ್ನ ತಲೆಯಲ್ಲಿ ಓಡುತ್ತೆ. ಒಂದು ಕಡೆಯಿಂದ ಒಂದು ರೌಂಡ್ ಹಾಕ್ಕೊಂಬಂದು ಚೆಕ್ ಮಾಡ್ತೀನಿ. ಮತ್ತು ಯಾವುದೋ ಒಂದು ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡೋಗ್ತೀನಿ. ಹಾಗೆ ಸೌತೆಕಾಯಿ ಬೇಕಿತ್ತು, ಸೌತೆಕಾಯಿ ತಗೊಂಡು ವೈಶಿಕ್ ಮ್ಯಾಂಗೋ ಅಂತಿದ್ದ, ಅದಕ್ಕೆ ಮ್ಯಾಂಗೋಸ್ ತಗೊಂಡು ಮನೆಗೆ ಬಂದೆ. ಮನೆಗೆ ಬಂದು ನೋಡಿದೆ ಸಾಂಬಾರೆಲ್ಲ ಬೆಳಗ್ಗೆ ಮಾಡಿಟ್ಟಿದ್ದೆ. ಬೇಳೆ ಸಾಂಬಾರು ಮಾಡಿದ್ದೆ. ಇದಕ್ಕೆ ಬೇಳೆ ಸಾಂಬಾರಿಗೆ ಏನಾದರೂ ಸ್ನ್ಯಾಕ್ ಮಾಡೋಣ, ಸೈಡ್ ಡಿಶ್ಶಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಆಲೂ ಸ್ನ್ಯಾಕ್ ಮಾಡ್ತಿದ್ದೀನಿ. ಇಲ್ಲಿ ನಾನು 3 ಆಲೂಗಡ್ಡೆನ ತಗೊಂಡಿದ್ದೀನಿ. ಸ್ಕಿನ್ ಎಲ್ಲ ಪೀಲ್ ಮಾಡಿಕೊಂಡು ನಮಗೆ ಯಾವ ಶೇಪಲ್ಲಿ ಬೇಕೋ ಪೀಸಸ್ ಆ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ನಾನಿಲ್ಲಿ 2 ಆಲೂಗಡ್ಡೆನ ನಾರ್ಮಲ್ಲು ರೌಂಡ್ ಶೇಪಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಮತ್ತು ಇನ್ನೊಂದು ದೊಡ್ಡ ಆಲೂ ಇತ್ತಲ್ಲ ಅದನ್ನು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಫ್ರೆಂಚ್ ಫ್ರೈಸ್ ಇರುತ್ತಲ್ವ ಆ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡು ಇಮಿಡಿಯೇಟು ನೀರಿಗೆ ಹಾಕ್ಕೊಂಡು ಈಗ ನಾನು ಒಂದು 2-3 ಸರಿ ತೊಳ್ಕೊತೀನಿ. ಹಾಗೆ ಸೈಡಲ್ಲಿ ಒಂದು ಪಾತ್ರೆಗೆ ನೀರು ಕಾಯಕ್ಕಿಟ್ಟು ಅದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊತೀನಿ. ನೀರು ಕುದಿಬೇಕಾದ್ರೆ ನಾವೇನು ಆಲೂಗಡ್ಡೆ ಪೀಸಸ್ನ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಆ ನೀರಿಗೆ ಹಾಕ್ಕೊಂಡು 2-3 ನಿಮಿಷ ಅಷ್ಟೇ. ನೋಡಿ, ಈ ಥರ ನಾವು ಚುಚ್ಚಿದ್ರೆ ಆ ಫೋರ್ಕ್ಗೆ ಚುಚ್ಕೋಬೇಕು ಆಲೂಗಡ್ಡೆ, ಅಲ್ಲಿವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ನೀರೆಲ್ಲ ಸ್ಟ್ರೈನ್ ಮಾಡಿಕೊಂಡು ಸಪ್ರೇಟಾಗಿ ಇಟ್ಕೊತೀನಿ. ಈಗ ಒಂದು ಪಾತ್ರೆ ತಗೊಂಡು ಅದಕ್ಕೆ 1 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ 2 ಸ್ಪೂನ್ ಅಕ್ಕಿ ಹಿಟ್ಟು, 2 ಸ್ಪೂನ್ ಮೈದಾ, ಹಾಗೆ 2 ಟೇಬಲ್ ಸ್ಪೂನ್ ಎಲ್ಲನೂ ಅಷ್ಟೇ ಕಾರ್ನ್ಫ್ಲೋರ್, ಹಾಗೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಕಬಾಬ್ ಪೌಡರ್, ತೇಜು ಕಬಾಬ್ ಪೌಡರ್, ಚಿಕನ್ ಕಬಾಬ್ ಪೌಡರ್ ಇದ್ದರೆ 2 ಸ್ಪೂನ್. ನಂತರ ಚಿಕನ್ ಕಬಾಬ್ ಪೌಡ್ರ್ ಇಲ್ಲ, ಹಾಗೆ ಅದಕ್ಕಂತಲೇ ನಾನು ಇಲ್ಲಿ ಫಿಶ್ ಕಬಾಬ್ ಪೌಡ್ರ್ ಇತ್ತು, ಅದಕ್ಕೆ ಫಿಶ್ ಕಬಾಬ್ ಪೌಡ್ರನ್ನೇ ಬಳಸ್ಕೊತೀನಿ. ಇಲ್ಲಿ ಚಿಕನ್ ಕಬಾಬ್ ಪೌಡ್ರ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾವು ಆಲೂಗಡ್ಡೆನ ಏನು ಸೈಡಲ್ಲಿ ಇಟ್ಟಿದ್ವಲ್ಲ, ಆಲೂ ಪೀಸಸ್ನ ಈ ಮಸಾಲೆಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಮಸಾಲ ಅನ್ನೋದು ಎಲ್ಲ ಪೀಸಸ್ಗೂ ಅಂಟೋ ಥರ ಮಿಕ್ಸ್ ಮಾಡಿಕೊಂಡು ಈಗ ಸೈಡಲ್ಲಿ ಕಡಾಯಲ್ಲಿ ಎಣ್ಣೆ ಇಟ್ಟಿದ್ದೆ ಕಾಯೋಕ್ಕೆ. ಅದು ಎಣ್ಣೆ ಕಾದಾದಮೇಲೆ ಈ ಒಂದೊಂದೇ ಆಲೂ ಪೀಸಸ್ನ ಎಣ್ಣೆಗೆ ಬಿಟ್ಕೋತೀನಿ. ಸ್ಟಾರ್ಟಿಂಗಲ್ಲಿ ಅಂಟ್ಕೊಳ್ಳುತ್ತೆ ಇದು, ಮತ್ತೆ ಬರ್ತಾ ಬರ್ತಾ
ಬಿಡಿ ಬಿಡಿ ಆಗುತ್ತೆ. ಸೊ ಮೊದಲು ಅಂಟ್ಕೊಳ್ಳೋದ್ರಿಂದ ನಾವು ಏನು ಸೌಟಿರ್ತಲ್ಲ ಅದು ಕದಲಿಸ್ತಾ ಅದು ಬಿಡಿ ಆಗ್ತಾ ಬರುತ್ತೆ. ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊತೀನಿ. ಈಗ ಇದು ಆಗಿದೆ ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಬಂದರೆ ಸಾಕಾಗುತ್ತೆ. ಈಗ ನಾನು ಇದು ತೆಕ್ಕೋತೀನಿ ಸೈಡ್ಗೆ. ನೆಕ್ಸ್ಟ್ ಈಗ ನಾನು ಇನ್ನೂ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ವಲ್ಲ ರೌಂಡ್ ಶೇಪ್, ಆ ಪೀಸಸ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಇದು ಹಾಗೆಯೇ ನೋಡಿ, ಹಾಕಿದ ತಕ್ಷಣ ಮೊದಲು ಎಲ್ಲ ಒಂದೇ ಕಡೆ ಸೇರ್ಕೊಂಡು ಅಂಟ್ಕೊಳ್ಳುತ್ತೆ, ನೋಡಿದ್ರಲ್ಲ. ಸೊ ನಾವು ಸೌಟಲ್ಲಿ ಈ ಥರ ಮಿಕ್ಸ್ ಮಾಡ್ತಾ ಬಿಡಿ ಆಗ್ತಾ ಬರುತ್ತೆ. ಇದು ಬೇಗ ಆಗೋ ಸ್ನ್ಯಾಕ್ ಅಂತಲೇ ಹೇಳ್ಬೋದು. ಹಾಗೆ ಬಿಸಿ ಬಿಸಿ ಊಟಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇದು ಗೋಲ್ಡನ್ ಬ್ರೌನ್ ಆಗಿದೆ. ಈಗ ನಾನು ಸ್ಟವ್ ಆಫ್ ಮಾಡಿಕೊಂಡು ಕರಿಬೇವನ್ನ ಫ್ರೈ ಮಾಡ್ಕೊತೀನಿ. ಯಾವುದೇ ಸ್ನ್ಯಾಕ್ ಆಗಲಿ ಸ್ಪೈಸಿ ರೆಸಿಪೀಸಲ್ಲಿ ನಮಗೆ ಸೊ ಕರಿಬೇವು ಮೇಲೆ ಇದ್ದರೆ ತುಂಬಾ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ, ನನಗೆ ಇಷ್ಟ ಆಗುತ್ತೆ. ಈಗ ಮೇಲೆ ಹಾಕ್ಕೋತೀನಿ ಕರಿಬೇವು. ನೋಡಿ, ಆಲೂ ಸ್ನ್ಯಾಕ್ ರೆಡಿಯಾಗಿದೆ. ಈಗ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಕೋತಾ ಇದ್ದೀವಿ. ಸೊ ಊಟ ಎಲ್ಲ ಆದಮೇಲೆ ನಮ್ಮದು ಏನು ಕೆಲಸ ಇರುತ್ತೆ ಕೆಲಸ ಎಲ್ಲ ಮುಗಿಸ್ಕೊಂಡು ಕೆಲವೊಂದು ವೀಡಿಯೋಸ್ ಮಾಡೋದಿತ್ತು ವೈಶಿಗ್ದು, ಆ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಈ ಡೇನ ಎಂಡ್ ಮಾಡಿದೆ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ವೈಶಿಕ್ದು ವೀಡಿಯೋಸು ಏನು ಈಗ ಡ್ರಾ ಮಾಡ್ತಿದ್ದಾನಲ್ವ, ಇದು ಇನ್ಸ್ಟಾಗ್ರಾಮಲ್ಲಿ ವೈಶಿಕ್ ರೆಡ್ಡಿ ಅನ್ನೋ ಪೇಜಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.